Good morning, friends. Let us solve a problem on integrated accounting system. We have completed a theory of integrated accounting system. As per the theory, integrated accounting system takes into account financial accounts and cost accounts both. Okay, ಇದರಲ್ಲಿ ಎರಡು ಕೂಡ ಇಂಟಗ್ರೇಟ್ ಆಗಿರ್ತದೆ, ಸಪರೇಟ್ ಆಗಿ ಪ್ರಿಪೇರ್ ಮಾಡೋದಲ್ಲ, ಒಟ್ಟಿಗೆ ಪ್ರಿಪೇರ್ ಮಾಡೋದು. So one problem we will take today which talks about journal entries in integrated accounting system. So journalize the following transactions assuming that cost and financial accounts are integrated. Nodi, that word integrated is very important. So there you have a question. So integrated: material purchased, direct material used for production, receipts from customers, payment to creditors, wages paid, 40% is indirect, manufacturing overheads paid, manufacturing overheads absorbed, selling and distribution overhead paid, office and administration overhead paid, finished goods at cost, and cash sales. So amounts are given for various transactions, and this is for 2018. Okay, so let us write journal entries for each transaction, and then we will see how to do it. Okay, so you have journal entries format given in the previous class. I have told about various journal entries for transactions. So today first one is material purchased. So material purchased 1,60,000. So material purchased, so all of you know, when material purchased, it is stores ledger control account debtor to creditors account, because this is ಇಂಟಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಅಲ್ಲಿ ಬೇರೆ ರೀತಿ ಇರ್ತದೆ, ಇಲ್ಲಿ ಇದು ಕ್ರೆಡಿಟ್ ಅಂತ ಹೇಗೆ ನಿಮಗೆ ಗೊತ್ತಾಗೋದು? ಬಿಕಾಸ್ ಇಲ್ಲಿ ಪೇಮೆಂಟ್ ಟು ಕ್ರೆಡಿಟರ್ಸ್ ಅಂತ ಉಂಟು ಲೇಟರ್. ಸೊ ಪೇಮೆಂಟ್ ಟು ಕ್ರೆಡಿಟರ್ಸ್ ಅಂತ ಉಂಟು ನೋಡಿ. ಸೊ ಮತ್ತು ಈ ಕಾರಣದಿಂದಾಗಿ ಮೆಟೀರಿಯಲ್ ಪರ್ಚೇಸ್ ಅಂತ ಹೇಳಿದರೆ ಆನ್ ಕ್ರೆಡಿಟ್ ಅಂತ ನಾವು ತೆಗೆದುಕೊಂಡಿದ್ದೇವೆ. ಸೊ ಸ್ಟೋರ್ಸ್ ಲೆಜರ್ ಡೆಟರ್ ಟು ಕ್ರೆಡಿಟರ್ಸ್ 1,60,000, ಇಟ್ ಈಸ್ ಪರ್ಚೇಸ್ಡ್, ಮೆಟೀರಿಯಲ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಸೊ ಇದು ಅನ್ಇಂಟಗ್ರೇಟೆಡ್ ಅಲ್ಲ ಅಥವಾ ನಾನ್ ಇಂಟಗ್ರೇಟೆಡ್ ಅಲ್ಲ. ನೆಕ್ಸ್ಟ್ ಒನ್ ಬರೋದು ಡೈರೆಕ್ಟ್ ಮೆಟೀರಿಯಲ್ ಇಶ್ಯೂ ಟು ಪ್ರೊಡಕ್ಷನ್. ಸೊ ಡೈರೆಕ್ಟ್ ಮೆಟೀರಿಯಲ್ ಅಂದರೆ WIP ಲೆಜರ್ ಕಂಟ್ರೋಲಿಗೆ ಬರ್ತದೆ. ಸೊ WIP ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಸ್ಟೋರ್ಸ್ ಲೆಜರ್ 1,20,000. ಸೊ ಇಲ್ಲಿಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಇಶ್ಯೂ ಟು ಪ್ರೊಡಕ್ಷನ್ WIP ಲೆಜರ್ ಕಂಟ್ರೋಲ್ ಅಕೌಂಟ್, ಮೆಟೀರಿಯಲ್ಸ್ ಹೊರಗೆ ಹೋಗ್ತದೆ. ಸೊ ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಅಂತ ಬರೀಬಹುದು ನೀವು. ಮತ್ತು ರಿಸೀಟ್ಸ್ ಫ್ರಮ್ ಕಸ್ಟಮರ್ಸ್, ಅದು ಯೂಶುವಲ್ ಎಂಟ್ರಿ ನಮಗೆ ಕ್ಯಾಶ್ ಅಥವಾ ಬ್ಯಾಂಕ್ ಟು ಡೆಟರ್ಸ್ ಅಥವಾ ಸೇಲ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ 68,000, ಅವರೆಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಬರೆಯುವುದು. ನೆಕ್ಸ್ಟ್ ಪೇಮೆಂಟ್ ಟು ಕ್ರೆಡಿಟರ್ಸ್. ಸೊ ಪೇಮೆಂಟ್ ಮಾಡೋದು ಕ್ರೆಡಿಟರ್ಸಿಗೆ. ಸೊ ಕ್ರೆಡಿಟರ್ಸ್ ರಿಸೀವ್ ದ ಮನಿ, ದಟ್ ಈಸ್ ವೈ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ to payment made cash or bank account. So wages being payment made to creditors 47,000. Okay, next ಬರುವಂತದ್ದು wages paid, ಅದರಲ್ಲಿ 60% ಡೈರೆಕ್ಟ್, 40% ಇಂಡೈರೆಕ್ಟ್. ಅಮೌಂಟ್ ಎಷ್ಟು? 2 lakh. ಸೊ ಅಂದರೆ 1,20,000 ಮತ್ತು 80,000 ಆಗ್ತದೆ. ಸೊ ಫಸ್ಟ್ ಒನ್ ನಿಮಗೆ ಗೊತ್ತಿರಬೇಕು, ಈ ಟ್ರಾನ್ಸಾಕ್ಷನಲ್ಲಿ ನಾವು ಫಸ್ಟಿಗೆ ಬರುವಾಗ ಅಂದರೆ ಪೇಡ್ಗೆ ಬರುವಾಗ ನಾವು ಒಟ್ಟಿಗೆ ಹಾಕೋದು, ಬಟ್ ಅಬ್ಸಾರ್ಪ್ಷನ್ಗೆ ಬರುವಾಗ ಅಥವಾ ಎಲೊಕೇಶನ್ಗೆ ಬರುವಾಗ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಇದು ಆಲೋಚನೆ ಮಾಡಬೇಕು. ಸೊ ಡೈರೆಕ್ಟ್ ಎಷ್ಟು? ಈಗ 80 ಉಂಟು, ಇದು 1,20,000 ಉಂಟು, ಇಂಡೈರೆಕ್ಟ್ 80 ಉಂಟು. ಸೊ 1,20,000 ಮತ್ತು 80, 1,20,000 ಮತ್ತು 80,000 ನೆನಪಿರಲಿ. ಬಟ್ ಫಸ್ಟಿಗೆ ಈಗ ವೇಜಸ್ ಪೇಡ್ ಎಂಟ್ರಿಗೆ ಏನು ಡಿಫರೆನ್ಸ್ ಬರೋದಿಲ್ಲ. ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೆಯಿರಿ, 2 lakh rupees. ಮತ್ತು ನಮಗೇನು ಎಬ್ಸಾರ್ಪ್ಷನ್ದು ಬಗ್ಗೆ ಇಲ್ಲಿ ಹೇಳಿಲ್ಲ ನೋಡಿ, ಬಟ್ ನಾವು ಎಬ್ಸಾರ್ಪ್ಷನ್ಗೆ ಅಥವಾ ಎಲೊಕೇಶನ್ಗೆ ಎಂಟ್ರಿ ಮಾಡಬೇಕು. ಸೊ ವೇಜಸ್ ಕಂಟ್ರೋಲಲ್ಲಿ ಆ ವೇಜಸ್ ಕಂಟ್ರೋಲಿಗೆ ಡೈರೆಕ್ಟ್ ಇದನ್ನು ಮಾಡಿ. ಸೊ WIP ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್, ಇದು ಡೈರೆಕ್ಟ್ ವೇಜಸ್ ಎಬ್ಸಾರ್ಪ್ಷನ್ ಆಗೋದು. ಟ್ರಾನ್ಸಾಕ್ಷನ್ ಕೊಡಲಿಲ್ಲ ಇದಕ್ಕೆ, ಬಟ್ ಯು ಹ್ಯಾವ್ ಟು ಡೂ ಇಟ್ ಬಿಕಾಸ್ ದಿಸ್ ಈಸ್ ಅ ರೂಲ್. ಇದು ರೂಲ್, ಯಾಕಂದರೆ ವೇಜಸ್ ಪೇಡ್ ಆದಮೇಲೆ, ಎಕ್ಸ್ಪೆನ್ಸಸ್ ಪೇ ಆದಮೇಲೆ ಅದನ್ನು ಎಬ್ಸಾರ್ಪ್ಷನ್ ಮಾಡಬೇಕು ಅಂತ. ಸೊ ಡೈರೆಕ್ಟ್ ವೇಜಸ್ ನಮಗೆ ಆಯಿತು ಇಲ್ಲಿ
60%. ಈಗ ಇಂಡೈರೆಕ್ಟ್ ವೇಜಸ್ ಅನ್ನು ಎಬ್ಸಾರ್ಪ್ಷನ್ ಮಾಡಬೇಕು. ಅದು ಎಲ್ಲಿಗೆ ಹೋಗ್ತದೆ? ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್ 80,000. ಸೊ ಈಗ 2 lakh rupees ಸೆಟ್ಲ್ ಆಯಿತು. ಒಂದಕ್ಕೆ 1,20,000, ಇನ್ನೊಂದು ಟ್ರಾನ್ಸಾಕ್ಷನಿಗೆ 80,000. ಅಂದರೆ ಇದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ವೇಜಸ್ ಆಯಿತು. ನೆಕ್ಸ್ಟಿಗೆ ಬರುವ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಪೇಡ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಪೇಡ್ ಅಂತ. ಸೊ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಂಟಗ್ರೇಟೆಡಲ್ಲಿ ನೆನಪಿಟ್ಟುಕೊಳ್ಳಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಮತ್ತು ಇದು ಈಗ ಎಬ್ಸಾರ್ಪ್ಷನಿಗೆ ಕೊಟ್ಟಿದ್ದಾರೆ ಅವರು. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಉಂಟು ಎಷ್ಟು? 69 ಮತ್ತು ಅಬ್ಸಾರ್ಬ್ ಆದದ್ದೆಷ್ಟು? 73. ಸೊ ಎಬ್ಸಾರ್ಪ್ಷನ್ಗೆ ಎಂಟ್ರಿ ಬರೆಯಿರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಡೆಟರ್ ಟು ಇದು ಬರ್ದಿದ್ದೀರಿ ನೀವು, ಕ್ಯಾಶ್ ಅಥವಾ ಬ್ಯಾಂಕ್, ಇದಕ್ಕೆ 69,000ಗೆ ನೋಡಿ. ಇಲ್ಲಿ ಈಗ ಎಬ್ಸಾರ್ಪ್ಷನ್ಗೆ ಎಂಟ್ರಿ ಬರೆಯಿರಿ. WIP ಲೆಜರ್ ಕಂಟ್ರೋಲ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಇದು ಈಗ ಎಬ್ಸಾರ್ಪ್ಷನ್ ಆಯಿತು 73,000. ಈಗ ನೋಡಿ ನಮಗೆ we get a difference of 4,000. 69 minus 73 ಅಥವಾ 73 minus 69,000, 4,000 difference is there. Now when there is difference for a same transaction ಅಂದರೆ ಯಾವುದು? ಇದು ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕಂಟ್ರೋಲ್. ಸೊ ಅದಕ್ಕೆ ಅಲ್ಲಿ 4,000 ಡಿಫ್ರೆನ್ಸ್ ಉಂಟು. ಆ ಡಿಫ್ರೆನ್ಸ್ ಅನ್ನು ನೀವು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕಂಟ್ರೋಲಿಗೆ ಎಷ್ಟುಂಟು ನೋಡಿ. ಡೆಬಿಟ್ ಆದದ್ದು 69,000, ಕ್ರೆಡಿಟ್ ಆದದ್ದು 73,000. ಸೊ ಇಟ್ ಈಸ್ ಶಾರ್ಟ್ ಆಫ್ ಡೆಬಿಟ್. ಸೊ ಡೆಬಿಟಿಗೆ ಕೊಡಿ, ಅದು ಓವರ್ ರಿಕವರಿ ಆಗಿದೆ. ಸೊ ಓವರ್ ರಿಕವರಿ ಆದ ಕಾರಣ ಡೆಬಿಟ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,000 rupees. ಸೊ ದ್ಯಾಟ್ ಈಸ್ ಒನ್ ಟ್ರಾನ್ಸಾಕ್ಷನ್. ಸೊ ಎಕ್ಸ್ಟ್ರಾ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಪೇಡ್ ಮಾತ್ರ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಸೊ ಒಂದು ಮಾತ್ರ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಫಾರ್ ದಟ್ ಪೇಮೆಂಟ್. ಇದು ಯಾವುದಕ್ಕೆ ಆಗ್ತು? ಪೇಮೆಂಟಿಗೆ 4 lakh ಆಯಿತು. ಈಗ ನಮಗೆ ಸೆಲ್ಲಿಂಗ್ ಆ್ಯಂಡ್ ಓವರ್ ಹೆಡ್ಸ್ ಇದು ಎಬ್ಸಾರ್ಪ್ಷನ್ ಕೊಡಲಿಲ್ಲ, ಬಟ್ ನಾವು ಎಬ್ಸಾರ್ಪ್ಷನ್ ಮಾಡಬೇಕಾಗ್ತದೆ. ನಾನು ಹೇಳಿದ್ದೆ, ಇದು ನೀವು ಸೆಲ್ಲಿಂಗ್ ಯಾವುದೇ ಎಕ್ಸ್ಪೆನ್ಸಸ್ ಬರುವಾಗ ಕೊಡದಿದ್ದರೂ ನಾವು ಎಬ್ಸಾರ್ಪ್ಷನ್ ಮಾಡಬೇಕಾಗ್ತದೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ ಡೆಟರ್ ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಎಬ್ಸಾರ್ಪ್ಷನ್ ಅಮೌಂಟ್ ಕೊಡದ ಕಾರಣ 4 lakh rupees ಉಳಿತದೆ. ಸೊ ಸೇಮ್ 4 lakh rupees ಯು ಡು. ಸೊ ದಿಸ್ ಬಿಕಮ್ಸ್ 4 lakh rupees. ಬಟ್ ಯಾವುದು ಬರೋದು? ಕಾಸ್ಟ್ ಆಫ್ ಸೇಲ್ಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಿಗೆ ಕಾಸ್ಟ್ ಆಫ್ ಸೇಲ್ಸ್ ಬರ್ತದೆ. ಓಕೆ, ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಪೇಡ್ 28,000. ಸೊ ಇದಕ್ಕೆ ಕೂಡ ಎಬ್ಸಾರ್ಪ್ಷನ್ ಕೊಡಲಿಲ್ಲ, ನಾವು ಮಾಡಬೇಕಾಗ್ತದೆ. ಸೊ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಪೇಡಿಗೆ 28,000 ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯಿರಿ. ಆಮೇಲೆ ಇದು ಎಬ್ಸಾರ್ಪ್ಷನ್ ಆಗಬೇಕು. ಅಲ್ಲಿ ಕೊಡಲಿಲ್ಲ, ಬಟ್ ನೀವು ಮಾಡಬೇಕು. ಸೊ ಫಿನಿಶ್ಡ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಫಿನಿಶ್ಡ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್. ಅಷ್ಟೇ ಅಮೌಂಟ್ ಬರೆಯಿರಿ. ಸೊ ಇಲ್ಲಿ ಡಿಫ್ರೆನ್ಸ್ ಇಲ್ಲ, ಆದ ಕಾರಣ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಕ್ವಶನ್ ಬರೋದಿಲ್ಲ. ನೆಕ್ಸ್ಟಿಗೆ ಬರುವಂಥದ್ದು ಫಿನಿಶ್ಡ್ ಗೂಡ್ಸ್ ಆಟ್ ಕಾಸ್ಟ್. ಸೊ ಫಿನಿಶ್ಡ್ ಗೂಡ್ಸ್ ಆಟ್ ಕಾಸ್ಟಿಗೆ ಫಿನಿಶ್ಡ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು WIP ಲೆಜರ್ ಕಂಟ್ರೋಲ್ ಅಕೌಂಟ್. ಫಿನಿಶ್ಡ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು WIP ಲೆಜರ್ ಕಂಟ್ರೋಲ್ ಅಕೌಂಟ್ 60,000 ಕೊಟ್ಟಿದ್ದಾರೆ. ಅಷ್ಟನ್ನೇ ಬರೆಯುವುದು. ಫಿನಿಶ್ಡ್ ಗೂಡ್ಸ್ ಆಟ್ ಕಾಸ್ಟ್ ಅಂದರೆ ಅದು ಪ್ರೊಡಕ್ಷನ್ಗೆ WIPಗೆ ಹೋಗ್ತದೆ. ಸೊ ಫಿನಿಶ್ಡ್ ಗೂಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಪ್ರೊಡಕ್ಷನ್. ಲಾಸ್ಟಿಗೆ ಬರುವಂಥದ್ದು ಸೇಲ್ಸ್, ಕ್ಯಾಶ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್, ವೆರಿ ಈಸಿ. 78,000 ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಸೊ ದಿಸ್ ಈಸ್ how integrated accounting is different from your non-integrated accounting. So please understand, this is the first sum on or first problem on our integrated accounting system. Hope you clarify each and every transaction in online class with regard to journal entries. Okay, so journal entries very clearly given here. Idu nimma non integrated mattu integrated ge difference untu. So that you have to understand. Alli general ledger adjustment anta bartade pratiyondakku. So illi aa reeti barlilla. So this is the problem on integrated accounting system. Thank you.